ఇంకేం కావాలే చాలే ఇది చాలే. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಲವ್ ಸ್ಟೋರಿ ಮ್ಯಾರೇಜ್ ಸ್ಟೋರಿಯಾಗಿ ಬದಲಾಗಲು ಇನ್ನು ಕೆಲವೇ ದಿನಗಳು ಬಾಕಿ ಇವೆ. ಮದುವೆ ಇರಲಿ, ತಮ್ಮ ಪ್ರೀತಿಯ ಕುರಿತು ಸಹ ಇಬ್ಬರು ಇದುವರೆಗೂ ಎಲ್ಲೂ ತುಟಿ ಪಿಟಿಕ್ ಅಂದಿಲ್ಲ. ಅದರ ನಡುವೆಯೇ ಕಳೆದ 2025 ಅಕ್ಟೋಬರ್ನಲ್ಲಿ ಸೈಲೆಂಟ್ ಆಗಿ ಉಂಗುರ ಬದಲಿಸಿಕೊಂಡು ಎಂಗೇಜ್ಮೆಂಟ್ ಆದ ಈ ಯಂಗ್ ಏಜಿನ ತಾರಿಯರು ಇದೇ ಫೆಬ್ರವರಿ 26ರಂದು ಸಪ್ತಪದಿ ಇಡಲಿದ್ದಾರೆ ಎನ್ನಲಾಗಿತ್ತು. ಆದರೆ ಈ ಬಗ್ಗೆ ಅವರಾಗಲಿ ಅಥವಾ ಅವರ ಕುಟುಂಬದವರಾಗಲಿ ಅಧಿಕೃತವಾಗಿ ಹೇಳಿಲ್ಲವಾದರೂ ದೂರದ ಉದಯಪುರದಲ್ಲಿ ಕಳೆದ 1 ತಿಂಗಳಿನಿಂದ ಸಿದ್ಧತೆಗಳು ನಡೆಯುತ್ತಿವೆ ಎನ್ನಲಾಗಿತ್ತು. ಫೆಬ್ರವರಿ 26ರ ಗುರುವಾರ ಉದಯಪುರದಲ್ಲಿ ಮಾಂಗಲ್ಯ ಧಾರಣೆಯ ಬಳಿಕ ಮಾರ್ಚ್ 4ರ ಬುಧವಾರ ಈ ಜೋಡಿ ಹೈದರಾಬಾದ್ನ ಬಂಜಾರಾ ಹಿಲ್ಸ್ನ ತಾಜ್ ಕೃಷ್ಣ ಹೋಟೆಲ್ನಲ್ಲಿ ಅದ್ದೂರಿ ಆರತಕ್ಷತೆ ಕಾರ್ಯಕ್ರಮ ಆಯೋಜಿಸಿದೆ. ವಿಶೇಷ ಅಂದರೆ ವಿಜಯ್ ದೇವರಕೊಂಡ ನೀಡುತ್ತಿದ್ದಾರೆ ಎನ್ನಲಾದ ಆಮಂತ್ರಣ ಪತ್ರಿಕೆ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಆರತಕ್ಷತೆಯ ಮಾಹಿತಿ ಬಹಿರಂಗಗೊಂಡಿದೆ. ಹಣವಲ್ಲ, ಖಾಸಗಿತನ ಬೇಕು. ಸಾಮಾನ್ಯವಾಗಿ ತಾರಾ ಜೋಡಿಯ ಮದುವೆಯನ್ನು ಡಾಕ್ಯುಮೆಂಟರಿ ಅಥವಾ ವಿಶೇಷ ಕಾರ್ಯಕ್ರಮದ ರೀತಿಯಲ್ಲಿ OTT ಅಥವಾ ಟಿವಿಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಅದಕ್ಕಾಗಿ OTT ಅಥವಾ ಟಿವಿಯವರು ಸಿನಿಮಾ ಪ್ರಸಾರದ ಹಕ್ಕು ಖರೀದಿಸುವಂತೆಯೇ ಕೋಟಿ ದುಡ್ಡು ಕೊಟ್ಟು ಮದುವೆ ಪ್ರಸಾರದ ಹಕ್ಕು ಖರೀದಿಸುತ್ತಾರೆ. ಅದಕ್ಕೆ ನಯನತಾರಾ ಮತ್ತು ವಿಘ್ನೇಶ್ ಶಿವನ್ ವಿವಾಹ ಮಹೋತ್ಸವ ಸಾಕ್ಷಿ. ಅದೇ ರೀತಿಯ ಒಂದು ಬಂಪರ್ ಆಫರ್ ಈ ಜೋಡಿಗೂ ಒಲಿದು ಬಂದಿತ್ತಂತೆ. ಬರೋಬ್ಬರಿ 60 ಕೋಟಿ ಕೊಡಲು ಮುಂದಾಗಿದ್ರಂತೆ. ಆದರೆ ಹಣಕ್ಕಿಂತ ನಮಗೆ ಖಾಸಗಿತನ ಮುಖ್ಯವೆಂದು ಈ ಜೋಡಿ ನಿರಾಕರಿಸಿದೆ ಎನ್ನಲಾಗಿದೆ. ಇನ್ನು ವಿಜಯ್ ರಶ್ಮಿಕಾ ವಿವಾಹ ಆಮಂತ್ರಣ ಪತ್ರಿಕೆಯೊಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಿದೆ. ಆಮಂತ್ರಣ ಪತ್ರಿಕೆಯಲ್ಲಿ ಫೆಬ್ರವರಿ 26, 2026ರಂದು ಸೀಮಿತ ಸಂಖ್ಯೆಯ ಆಪ್ತ ಸ್ನೇಹಿತರು ಮತ್ತು ಸಂಬಂಧಿಕರ ಸಮ್ಮುಖದಲ್ಲಿ ಇಬ್ಬರು ವಿವಾಹವಾಗಲಿದ್ದಾರೆ. ವಿವಾಹದ ನಂತರ ಚಲನಚಿತ್ರ ವ್ಯಕ್ತಿಗಳು ಮತ್ತು ಸ್ನೇಹಿತರಿಗಾಗಿ ಬುಧವಾರ ಮಾರ್ಚ್ 4, 2026ರಂದು ಅದ್ದೂರಿ ಆರತಕ್ಷತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಹೈದರಾಬಾದ್ನ ಬಂಜಾರಾ ಹಿಲ್ಸ್ನಲ್ಲಿರುವ ತಾಜ್ ಕೃಷ್ಣದಲ್ಲಿ ಸಂಜೆ 7 ಗಂಟೆಯಿಂದ ಕಾರ್ಯಕ್ರಮ ನಡೆಯಲಿದೆ. ಆಹ್ವಾನದ ಮೂಲಕ ವಿಜಯ್ ಮತ್ತು ರಶ್ಮಿಕಾ ತಮ್ಮ ಸ್ನೇಹಿತರು, ಹಿತೈಷಿಗಳು ಮತ್ತು ಪ್ರೀತಿ ಪಾತ್ರರನ್ನು ಆಚರಣೆಗೆ ಹಾಜರಾಗಲು ಮತ್ತು ಅವರ ಹೊಸ ಪ್ರಯಾಣಕ್ಕೆ ಆಶೀರ್ವದಿಸಲು ಆಹ್ವಾನಿಸಿದ್ದಾರೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.